ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತಿನ ದಿನ ನಾವು ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಯಾವುದಾದ್ರೂ ವಿಷಯ ಇರ್ಬೋದು, ಅದರೊಳಗೆ ತಾವು ಸ್ಟಕ್ ಆಗಿರ್ಬೋದು, ಅಥವಾ ಏನೋ ಡೆವಲಪ್ಮೆಂಟ್ ಅಂತ ಏನೋ ಅನ್ನಿಸ್ತಾ ಇಲ್ಲ. ಸೊ ಅದಕ್ಕಾಗಿ ನಿಮ್ಮ ಕುಲದೇವರು ನಿಮಗೆ ಯಾವ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಓಕೆ, ಅದರ ಜೊತೆಗೆ ಅವ್ರು ಏನು ಗೈಡೆನ್ಸ್ ಕೊಡಾಕತ್ತಾರ ಅಂಥೇಳಿ ಅದನ್ನು ನೋಡೋಣ. ಸರಿನಾ? Okay, Seven of Swords. There is a world card. ಸೊ ಈಗ ಈ ಮೆಸೇಜ್ ಏನು ಹೇಳ್ತದೆ ನೋಡ್ರಿ ಇಲ್ಲಿ. ಓಕೆ, 7 ಆಫ್ ಸೋರ್ಟ್ಸ್, 9 ಆಫ್ ಕಪ್ಸ್ ಆ್ಯಂಡ್ ಎಂಪರರ್. ಅದಾದಮೇಲೆ ಡೆತ್ ಕಾರ್ಡ್ ಬಂದೈತಿ. ಇದರ ಅರ್ಥ ಲಾಸ್ಟ್ ಜನ್ರೇಷನಿಂದ ಸಮಥಿಂಗ್ ಏನಾದರೂ ಆಗಿತ್ತಲ್ಲಿ, ಏನಾದರೂ ಪ್ರಾಬ್ಲಮ್ ಇರಬೇಕು ನಿಮ್ಮ ಹಿರಿಯರ ಜೋಡಿ. ಯಾಕಂದ್ರೆ ಇಲ್ಲಿ ಕಾಗಿ ಬಂದೈತೆ ನೋಡ್ರಿ. ಓಕೆ, ಅಂದ್ರೆ ಕಾಗಿ ಏನೋ ಒಂದು ಹೊಸ ಮೆಸೇಜ್ ತೊಗೊಂಬರಾಗತ್ತೈತಿ. 8 ಆಫ್ ವಾಂಡ್ಸ್ ಅದೇನಂತಂದು ಹೇಳಿ ಆಮೇಲೆ ಮಾತಾಡೋನು. ನಿಮ್ಮ ಹಿರಿಯರು ಏನಿದ್ರು ಅಂದರೆ ಲಾಸ್ಟ್ ಜನ್ರೇಷನ್ನಿಗೆ ಯಾರೋ ಅವ್ರ ಜೊತೆಗೆ ಏನೋ ಅವರಿಗೆ ಧೋಕಾ ಮಾಡುವಂಥ ಕೆಲಸ ಮಾಡ್ಯಾರ ಅವರು. ನಿಮ್ಮ ಸಂಬಂಧಿಕರೇ ಇರ್ಬೋದು, ನಿಮ್ಮ ಅಗದಿ ಸಮೀಪಿನ ರಿಲೇಟಿವ್ಸ್ ಅಂದ್ರೆ ಅನ್ಕೊಡ್ರಿ, ಅಥವಾ ನಿಮ್ಮ ಅಣ್ತಂಬರನ್ನ ಅನ್ಕೊಡ್ರಿ, ಫ್ರೆಂಡ್ಸ್ ಅನ್ರಿ, ಯಾರ ಮೇಲೆ ಅವರಿಗೆ ಪಂಚಪ್ರಾಣ ಅಂತಂತ ಅವ್ರು ಅನ್ಕೋತಿದ್ರು ಅವರೇ ಇದನ್ನೇ ಕೆಲಸ ಮಾಡಿದ್ರು. 9 ಆಫ್ ಕಪ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ರಿ, ಕಂಟೆಂಟ್ಮೆಂಟ್ ಅನ್ರಿ. ಆದರೆ ಹೆಂಗಿತ್ತಂತಂದ್ರೆ ಅದು ಇನ್ನೂ ಒಂದು ಕೆಲಸನ ಹೇಳ್ತೈತಿ. ಏನಾದರೂ ನಿಮ್ಮಲ್ಲಿ ಒಳ್ಳೇದಾಗ್ತಿದ್ರೆ ಅದನ್ನು ಗುಟ್ಟನ್ನು ಬಿಟ್ಟು ಕೊಡಬೇಡ್ರಿ ಬೇರೆಯವ್ರಿಗೆ ಅಂತಂದು ಹೇಳಿ. ಯಾಕಂದರೆ ನಾವು ಒಳ್ಳೆಯವರಿದ್ದರೆ ಜಗತ್ತೆಲ್ಲ ನಮ್ಮನ್ನು ಒಳ್ಳೆ ದೃಷ್ಟಿಯಿಂದ ನೋಡಬೇಕು, ಅಥವಾ ಅವರೆಲ್ಲ ನಮ್ಮ ಮೊದಲೇ ಒಳ್ಳೆ ದೃಷ್ಟಿಯಿಂದ ನಮ್ಮ ಕಡೆ ನೋಡಬೇಕು ಅಂತ ಏನಿರಂಗಿಲ್ಲ. ನಿಮಗೇನಾದರೂ ಕೆಟ್ಟಾದರೆ ಎಲ್ಲರಿಗೂ ಹೋಗಿ ಹೇಳ್ಕೊಂಬರ್ಬೇಕು, ಅಯ್ಯೋ ನಮ್ಮ ಜೊತೆ ಕೆಟ್ಟಾಯಿತು, ಅಯ್ಯೋ ನಮ್ಮ ಜೊತೆ ಕೆಟ್ಟಾಯಿತು ಅಂತಂದು ಹೇಳಿ. ಎಲ್ಲರಿಗೂ ಖುಷಿನೋ ಖುಷಿ. ಅವ್ರನ್ನ ಅದ್ರಾಗ ಎಂಗೇಜ್ ಇರಬೇಕು ಯಾವತ್ತಿದ್ರು. ನಿಮ್ಮ ಜೊತೆ ಏನು ಒಳ್ಳೇದಾಗತ್ತಲ್ಲ ಅದನ್ನ ಒಟ್ಟೆ ಹೇಳಬಾರ್ದು. ಯಾಕಂತ ಸುಮ್ಮನೆ ಇರ್ಬೇಕು. ಅವರು ನಿಮ್ಗೆ ಕೆಟ್ಟಾಗೈತಿ ಅಂತ ಅವ್ರು ಅದ್ರಾಗೆ ಎಂಗೇಜ್ಡ್ ಇರ್ತಾರೆ. ಅವ್ರನ್ನ ಅಲ್ಲೇ ಇಡ್ಬೇಕು. ಯಾವಾಗಿದ್ರು ಅಂಥವ್ರನ್ನ ಮಿಸ್ಗೈಡನ್ನು ಮಾಡಬೇಕು ಅವ್ರನ್ನಂಥವ್ರನ್ನ. 9 ಆಫ್ ಕಪ್ಸ್ ಏನು ಹೇಳ್ತೈತೆ ಅಂದರೆ ಇವ್ರು ಅಂಥ ಕೆಲಸ ಮಾಡಿಲ್ಲ. ಹಿರಿಯರು ಏನು ಮಾಡಿದ್ರು ಅಂತಂದ್ರೆ ಅವ್ರನ್ನ ನಂಬಿಸಿದ್ರು. ಅವ್ರಿಗೆ ಅನ್ನಿಸ್ತು ಇಷ್ಟು ಹತ್ತಿರದವ್ರ, ಇಷ್ಟು ವರ್ಷ ಆಯ್ತು ನಾ ಇವ್ರ ಜೊತೆಗೆ ಇರ್ತಾನೆ ಅಂತ ಏನೂ ಮಾಡೋಂಗಿಲ್ಲ ಅಂತೇಳಿ ಕಣ್ಣು ಮುಚ್ಕೊಂಡು ಅವ್ರ ಮೇಲೆ ಭರೋಸಾ ಮಾಡಿದ್ದಕ್ಕೆ ಇವರು ಅವ್ರಿಗೆ ಬ್ಯಾಕ್ ಸ್ಟ್ಯಾಬಿಂಗದ ಕೆಲಸ ಮಾಡಿದರು. ಅವ್ರ ಹೆಸರೆಲ್ಲ ಕೆಡಿಸಿದ್ರು. ಓಕೆ, ಅದಾದಮೇಲೆ ಡೆತ್ ಕಾರ್ಡ್ ಬಂದಿದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಾಗುವಷ್ಟು ಏಳು ಬೀಳುಗಳನ್ನು ನೋಡಿರಿ ಈಗಾಗಲೇ. ಸೊ ಇದು ವರ್ಲ್ಡ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ಅದೆಲ್ಲ ಕಂಪ್ಲೀಟ್ ಆಗಕ್ಕೆ ಬಂದೈತಿ. ನೀವು ಏನು ಆ ಪ್ರಾಬ್ಲಮ್ದೊಳಗೆ ಹಾಕ್ಕೊಂಡಿದ್ರಲ್ಲ ಅದರೊಳಗಿಂದ ನೀವು ಹೊರಗೆ ಬರ್ತೀರಿ ಈ ಸದ್ಯ. ಅದು ಆ್ಯಕ್ಚುಲಿ ಒಳ್ಳೆ ಟೈಮ್. ಸಿ ದೆರ್ ಇಸ್ ಅ ನ್ಯೂ ಬಿಗಿನಿಂಗ್, ದೆರ್ ಇಸ್ ಅ ನ್ಯೂ ಆ್ಯಂಡ್ ಅ ವೆರಿ ಫ್ರೆಶ್ ಬಿಗಿನಿಂಗ್. ಸಿ ಕಿಂಗ್ ಆಫ್ ವಾಂಡ್ಸ್ ನಿಮ್ಮ ಕರಿಯರ್ ಅನ್ರಿ, ಅಥವಾ ನಿಮ್ಮ ವಿಚಾರಗಳನ್ರಿ, ಅಥವಾ ನಿಮ್ಮ ಜೀವನದೊಳಗೆ ಒಂದು ಪವರ್ ಅನ್ರಿ, ಅಥಾರಿಟಿ ಅನ್ರಿ, ವಾಟ್ ಎವರ್ ಯು ಸೇ, ಒಳ್ಳೇದೆಲ್ಲ ವಾಪಸ್ ಬರಾಕತ್ತೈತಿ. ನೀವು ನಂಬಬೇಕಷ್ಟೇ. ನೀವು ನಂಬಬೇಕು. ನಂಬಿ ನೀವು ಅದನ್ನು ವೆಲ್ಕಮ್ ಮಾಡೋಕೆ ನೀವು ರೆಡಿ ಆಗಿರಬೇಕು. ಯಾಕಂದ್ರೆ ಇದು 8 ಆಫ್ ವಾಂಡ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಒಂಥರ ಇದು ನಿಮ್ಮ ಜೀವನದೊಳಗೆ ಒಂದು ಫಸ್ಟ್ ಕ್ಲಾಸ್ ಟರ್ನ್ ತೋರಿಸ್ತೈತಿ. ಒಂದು ಮೇಜರ್ ಟರ್ನ್ ತೊಗೊಳಕತ್ತೈತಿ ಈಗ ನಿಮ್ಮ ಲೈಫ್. ಅದರ ಸಲುವಾಗಿ ನೀವು ರೆಡಿ ಇರಬೇಕು. ನೋಡಿರಿ ಇಲ್ಲಿ ಹೆಂಗೈತಿ ಚಿಂಗಾರಿ ಲಗಿ, ಇಲ್ಲಿ ಹೆಂಗೈತಿ ಅಂತಂದ್ರೆ ಬೆಂಕಿ ಹತ್ತೈತಿ ಈಗ. ಓಕೆ, ಬೆಂಕಿ ಹತ್ತೋದು ಅಂತಂತಂದ್ರೆ ಏನು ಅಂದರೆ ನೀವು ಆ್ಯಕ್ಷನ್ ತೊಗೋಬೇಕು ಅಂತದ್ರ ಬದಲಾಗಿ ನೀವು ರೆಡಿಯಾಗಿರ್ಬೇಕು. ನಿಮ್ಮನ್ನು ನೀವು ಕೇಳ್ಕೊಡ್ರಿ, ನೀವು ರೆಡಿ ಇದ್ದೀರಾ? ಒಳ್ಳೆ ಟೈಮ್ ಬರಾಕತ್ತೈತಿ, ಅದಕ್ಕೆ ನೀವು ರೆಡಿ ಇದ್ದೀರೇನೋ? ನೀವು ರೆಡಿ ಇರಬೇಕು. ಈಗ ಹೆಂಗೈತಿ ಅಂತಂತಂದ್ರೆ ಈಗಾಗಲೇ ಇದು ಸ್ಟಾರ್ಟ್ ಆಗೈತಿ, ಕೆಲಸ ಸ್ಟಾರ್ಟ್ ಆಗೈತಿ ನಿಮ್ಮ ಮನೆ ದೇವ್ರ ಕಡೆಯಿಂದ. ನೋಡಿರಿ ಇದಕ್ಕಾಗಿ ಅಂತಂತಂದ್ರೆ ಇದು ಮತ್ತೆ ಯಾರೂ ಅಲ್ಲ, ನಿಮ್ಮ ಎನ್ಸಿಸ್ಟರ್ಸ್ ಇಲ್ಲದವ್ರನ್ನ ಈ ರೂಪದೊಳಗೆ ಬಂದು ನಿಮಗೆ ಹೆಲ್ಪ್ ಮಾಡಕತ್ತಾರೆ ಈಗ ಸದ್ಯ. ನೀವು ಇಷ್ಟು ದಿನ ಏನೆಲ್ಲ ಕೇಳ್ಕೊಂಡಿದ್ರಿ ಅದು ಬೇರೆ ರೆಲಮ್ನಿಂದ ನಿಮಗೆಲ್ಲ ಅದಕ್ಕೆ ಉತ್ತರ ಬರಾಕತ್ತೈತಿ. ಅವ್ರು ತಾವು ಅದನ್ನು ತೊಗೊಂಡು ಬರಾಕತ್ತಾರ ಮೆಸೇಜ್ ನಿಮ್ಮ ಕಡೆಯಿಂದ. ಇದೊಂಥರ ಎಕ್ಸ್ಪ್ರೆಸ್ ಮೆಸೇಜ್ ನಿಮ್ಮ ಕಡೆ ಬರಾಕತ್ತೈತಿ. ನೀವು ಇದನ್ನು ರಿಸೀವ್ ಮಾಡೋಕೆ ರೆಡಿ ಇರಬೇಕು. ಅದಕ್ಕೆ ನಿಮ್ಮನ್ನು ನೀವು ಕೇಳ್ಕೊಡ್ರಿ, ನೀವು ರೆಡಿ ಇದ್ದೀರಿ ಇದಕ್ಕೆ. ನೀವೀಗ ಯಾವುದಾರ ವಿಷಯದೊಳಗೆ ನಿಮಗೆ ಏನಾದರೂ ಆ್ಯಕ್ಷನ್ ತೊಗೋಬೇಕು ಅಂತಂತಿದ್ರೆ ನೀವು ಆ್ಯಕ್ಷನ್ ತೊಗೋಬೇಕು ಈಗ ಸದ್ಯ. ಕೈ ಮೇಲೆ ಕೈ ಇಟ್ಕೊಂಡು ಕೊಡುವಂಥ ಪ್ರಶ್ನೆ ಇಲ್ಲ ಈಗ. ಟೈಮ್ ಎಲ್ಲ ಚಲೋ ಆಗಕ್ಕೆ ಬಂದೈತಿ ಈಗ ಸದ್ಯ. ಇದೊಂಥರ ಕಾರ್ಡ್ ಹೆಂಗೆ ತೋರಿಸ್ತೈತಿ ಅಂದ್ರೆ ಒಂಥರ ಸ್ವಿಚ್ ಆನ್ ಮಾಡಿದಂಗೆ. ನಿಮ್ಗೆ ಏನಾದರೂ ಅಲ್ಲಿ ರಿಲೇಟೆಡ್ ಟ್ರಾವೆಲಿಂಗ್ ಆಗ್ಬೋದು, ಬಿಸ್ನೆಸ್ದೊಳಗೆ ಏನಾದರೂ ಒಂದು ಹೊಸ ಟರ್ನ್ ತೊಗೋಬೋದು ಬಿಸ್ನೆಸ್ದೊಳಗೆ. ಸೊ ಯು ಬಿ ರೆಡಿ ಫಾರ್ ದ್ಯಾಟ್.
ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಒಂಥರ ಪ್ರೋಗ್ರೆಸ್ಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗೈತಿ. ಈಗ ಅದು ಸ್ಟಾರ್ಟ್ ಆಗೈತಿ. ಈಗ ಅದು ನೀವು ಒಂದು ಸ್ವಲ್ಪ ಅದ್ರ ಬದಲಾಗಿ ಸರಿ ಹಿಂಗೆ ವಿಚಾರ ಮಾಡಬೇಕು. ನಿಮ್ಮ ಆಸ್ಪಾಸ್ ಒಂದು ಸ್ವಲ್ಪ ನೀವು ಲಕ್ಷ್ಯ ಕೊಡ್ರಿ. ನಿಮ್ಮ ಸುತ್ತಮುತ್ತ ಒಂದು ಸ್ವಲ್ಪ ಲಕ್ಷ್ಯ ಇರಲಿ ಅಂತಂದರೆ ಏನಾದರೂ ಬೆಳವಣಿಗೆಗಳು ಕಾಣಕತ್ತಾವೋ ಇನ್ನೇನೋ ಅಂತಂದು ಹೇಳಿ. ಓಕೆ, ಡೆಸ್ಟಿನೇಷನಿಗೆ ಸದ್ಯ ಸಮೀಪ ಐತಿ. ನಿಮಗೆ ಅನ್ನಿಸ್ತಿರ್ಬೋದು ಎಲ್ಲ ಶಾಂತ ಐತಿ, ನನಗೇನು ದಾರಿ ಗೊತ್ತಾಗಕತ್ತಿಲ್ಲ ಅಂತ. ನೋ 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 ನೋ, ಅದು ಮೆಸೇಜ್ ಎಷ್ಟು ಸ್ಪೀಡ್ ನಿಮ್ಮ ಕಡೆ ಬರಾಕತ್ತಲ್ಲ ಈಗ ಸದ್ಯ. ನೋಡಿರಿ, ನಿಮ್ಗೆ ಏನಾದರೂ ಕರಿಯರ್ ರಿಲೇಟೆಡ್ ಏನಾದರೂ ಇತ್ತು ಅಂತಂತಂದರೆ ಇಂಟರ್ವ್ಯೂ ಆಗ್ಬೋದು, ಏನಾದರೂ ಪ್ರಾಜೆಕ್ಟ್ ವರ್ಕ್ ಸಿಗ್ಬೋದು, ಅಥವಾ ನಿಮ್ಮ ಪ್ರೀತಿ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಈಗಿತ್ತು ಅಂತಂತಂದರೆ ನೀವೇನಾದರೂ ಪ್ರಾಪರಂಗೆ ಕಮ್ಯುನಿಕೇಟ್ ಮಾಡ್ಬೋದು, ಅವ್ರು ಮುಂದಿಂದ ಕಮಿಟ್ಮೆಂಟ್ ಕೊಡ್ಬೋದು. ದಿಸ್ ಈಸ್ ಅ ಕಾರ್ಡ್ ಆಫ್ ಕಮಿಟ್ಮೆಂಟ್. ಏನೋ ನೀವು ನಿಮಗೆ ಕಾರ್ಡ್ ಕೊಡೋದು, ನೀವು ನಿಮಗೆ ಕಮಿಟ್ಮೆಂಟ್ ಕೊಡೋದು. ಅವ್ನು ಸಲ್ಮಾನ್ ಖಾನ್ ಹೇಳ್ತಾನಲ್ಲ ಹಂಗೆ, ಮೈ ಕಿಸಿ ಕಾ ನಹೀ ಸುನ್ತಾ ಕಮಿಟ್ಮೆಂಟ್ ಕರ್ನೆಕೆ ಬಾದ್ ಅಂತಂದು ನೀವು ಆ ಥರ ರೆಡಿ ಆಗಬೇಕು. ದೆನ್ ಯು ವಿಲ್ ಗೆಟ್ ರಿಸಲ್ಟ್. ನೀವೀಗ ಇದು ಬರಾಕತ್ತೈತಿ ಇದು ಮೆಸೇಜಾಗಿ ಕೈ ಮೇಲೆ ಕೈ ಇಟ್ಕೊಂಡು ಕುಂತ್ರೆ ಏನೂ ಆಗಂಗಿಲ್ಲ. ಯು ಬಿ ರೆಡಿ ಫಾರ್ ದಿಸ್ ಆ್ಯಂಡ್ ಟೇಕ್ ಆ್ಯಕ್ಷನ್. ಈ ಕಾರ್ಡ್ ಏನು ತೋರಿಸ್ತೈತಿ ಅಂತಂತಂದ್ರೆ ಬೇರೆದವ್ರ ವಿಷಯ ಬಿಟ್ಟುಬಿಡ್ರಿ. ಈಗ ಸದ್ಯ ನೀವು ನಿಮ್ಮ ಸಲುವಾಗಿ ನೀವೇನು ಕಮಿಟ್ಮೆಂಟ್ ಕೊಡ್ತೀರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಸಲುವಾಗಿ ಏನು ಕಮಿಟ್ಮೆಂಟ್ ಮಾಡಿ ಕೊಡ್ತಿರಲ್ಲ, ನೀವು ಅದಕ್ಕೆ ರೆಡಿ ಇದ್ದೀರೇನೋ ಅಂದ್ರೆ ನಾ ಹೇಳೋದ್ರ ಅರ್ಥ ಏನು ಅಂತಂತಂದ್ರೆ, ಹಿಂದಿಂದ ಏನಾದರೂ ಒಂದು ನಡ್ಕೊಂಡು ಬಂದದ್ದಿತ್ತು ಅಂತಂದ್ರೆ ಅದ್ರ ಬದಲಾಗಿ ನೀವು ಭಾಳ ವಿಚಾರ ಮಾಡಕತ್ತಿದ್ರಿ ಅಂತಂದ್ರೆ ಅದು ಏನಾದರೂ ಒಂದು ನಿರ್ಣಯ ಹಂತಕ್ಕೆ ಬರುವಂಥ ಟೈಮ್ ಬಂದೈತಿ. ಸೊ ಅದೇನು ಹಳೀದು ಏನಂದು ಸೈಕಲ್ ಇತ್ತಲ್ಲ, ಆ ಸೈಕಲ್ ಕಂಪ್ಲೀಟ್ ಆಗ್ತೈತಿ ಈಗ ಸದ್ಯ. ಅದು ನಿಮಗೆ ಯಾರಾದರೂ ನಿಮ್ಮ ಹಿರಿಯರಿಗೆ ಮೋಸ ಮಾಡಿದವ್ರು ಯಾರಾದ್ರೆ ಅವ್ರಿಗೇನಾದರೂ ಪನಿಷ್ಮೆಂಟ್ ಆಗ್ಬೇಕಾ? ಎಸ್, ಪನಿಷ್ಮೆಂಟ್ ಈಸ್ ದೇರ್. ಸದ್ಯ ನಿಮ್ಮ ಹತ್ರ ಬರಾಕತ್ತತಿ ಅಂತಂದ್ರೆ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರ ಅವ್ರ ಜೊತೆಗೆ ಏನಾಗ್ತೈತಿ ಅಂತಂದು ಹೇಳಿ. ಸೊ ಇದಕ್ಕಾಗಿ ನಿಮಗೇನು ನೋಡಿ, ನಿಮಗೆ ಹೆಲ್ಪ್ ಬರ್ತಾ ಇದೆ. 6 ಆಫ್ ಪೆಂಟಕಲ್ಸ್. ಸಂಬಡಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದಿಸ್. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ವಿಷಯ ಯಾವುದಾದ್ರೂ ಒಂದು ವ್ಯಕ್ತಿ ತೊಗೊಂಬರ್ಬೋದು ನಿಮ್ಮ ಜೀವನದಲ್ಲಿ. ಇಲ್ಲಿ ನೇಚರನ್ನು ನಿಮಗೇನೋ ಕೊಡಾಕತ್ತೈತಿ, ನೀವು ಹಂಗೂ ಅರ್ಥ ಮಾಡ್ಕೋಬೋದು. ಮೀನ್ಸ್ ಯು ಆರ್ ರಿಸೀವಿಂಗ್ ಸಮಥಿಂಗ್ ಗುಡ್, ಯುನೋ. ಸಿ, 9 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದರೆ ಡೂ ಹಾರ್ಡ್ ವರ್ಕ್ ಫಾರ್ ದಿಸ್. ನೋಡಿರಿ, ಅವ್ನ ಹಿಂದೆ ಕುದುರೆ ಐತಿ, ಅವ್ನ ಹಿಂದೆ ಕುದುರೆ ಐತಿ, ಅವೇನು ಕುದುರೆ ಮೇಲೆ ಕುಂತು ಹೊಂಟಿಲ್ಲಲ್ಲ, ತಾನೂ ನಡ್ಕೊಂಡನ ಹೊಂಟಾನವ. ಸೊ ಇದರರ್ಥ ಅದ್ರ ಮೇಲೆ ಕುಂತ್ರೆ ಆಸಾನ ಇರ್ತಿತ್ತಲ್ಲ, ಆದ್ರೆ ಅವ್ನು ವಾಕ್ ಮಾಡಕತ್ತಾನ. ಸೊ ಡೂ ಹಾರ್ಡ್ ವರ್ಕ್. ನೀವು ಮಾಡಲೇಬೇಕು ಯಾವುದೇ ಇದ್ರೊಳಗೂ. ಇದೊಂಥರ ಹೆಂಗಂತಂದ್ರೆ ಏನೋ ಒಂಥರ ಮಜಾ ಅನಿಸ್ತಲ್ಲ ಅವನ್ನೆಲ್ಲ ಕೇಳಿದ ಕೂಡಲೇ. ಏನು ಹೇಳ್ತಾರಪ್ಪ ನಮಗೇನು ಗೊತ್ತಾಗಂಗಿಲ್ಲ, ಏನಾಗ್ತೈತೋ ಅಂತ. ಸಮಾಧಾನಂಗೆ ಕುಂಡ್ರಿ. ನಿಮ್ಮ ಮನೆತನದೊಳಗೆ ಏನು ನಡೆದೈತಿ ಅಂತ ನೋಡ್ಕೊಡ್ರಿ. ಯಾರಿಗೆ ಇದು ಸಂಬಂಧಪಟ್ಟೈತೆ ಅವ್ರಿಗೆ ಅಷ್ಟೇ ಹೇಳಕತ್ತೇನ. ಏನು ನಡೆದೈತಿ ನೋಡ್ಕೊಡ್ರಿ. ಯಾಕಂದ್ರೆ ನಾವು ನಮ್ಮ ಮೈಂಡ್ ಇಷ್ಟು ಕೇಯೋಟಿಕ್ ಇರ್ತೈತಲ್ಲ. ಕೇಯೋಟಿಕ್ ಅಂದ್ರೆ ನಮ್ಮ ತಲೆಯಾಗ ಇಷ್ಟು ಗದ್ಲು ಇರ್ತೈತಲ್ಲ, ನಮಗೇನು ಗೊತ್ತಾಗಂಗಿಲ್ಲ. ನೋಡ್ರಿ, ಇಲ್ಲಿ 6 ಆಫ್ ಕಪ್ಸ್. ಯಾರಾದರೂ ಒಬ್ಬ ವ್ಯಕ್ತಿಯಿಂದ ಯಾರಾದರೂ ಹಳಿ ವ್ಯಕ್ತಿ ಬರ್ಬೋದು ನಿಮ್ಮ ಜೀವನದೊಳಗೆ. ಒಂದು ಜಾಬ್ ಬಿಟ್ಟು ಹೋಗಿದ್ರೆ ಹಳಿ ಜಾಬ್ ಬರ್ಬೋದು, ಏನಾದರೂ ಹಳೀದು ಮರ್ಕಳಿಸ್ಬೋದು, ಅದರಿಂದ ನಿಮಗೆ ಫಾಯ್ದಾ ಆಗ್ತೈತೆ. 6 ಆಫ್ ಕಪ್ಸ್ ನೆನಪಿರಲಿ ಇದು. ಸಿ, ದರ್ ಈಸ್ 2 ಆಫ್ ಕಪ್ಸ್. ಸಮ್ ಹೆಲ್ಪ್ ಈಸ್ ಕಮ್ಮಿಂಗ್. ನೀವೇನಾದರೂ ತೊಂದರೆಯಲ್ಲಿ ಸಿಕ್ಕೊಂಡಿದ್ರೆ ಸಮ್ ಹೆಲ್ಪ್ ಈಸ್ ಕಮ್ಮಿಂಗ್. ನೀವೇನು ಮಾಡಿರಿ ಅಂತಂದ್ರೆ ಸುಮ್ಮನೆ ಕುಂಡ್ರಿ. ಆಸ್ಪಾಸ್ ಒಂದು ನಿಮ್ಮ ಸುತ್ತಮುತ್ತ ಏನು ನಡೆಯಕತ್ತೈತಿ ಅಂತಂದು ಹೇಳಿ ವಿಚಾರ ಮಾಡಿರಿ. ಆ ಕಂಡೀಷನ್ಸ್ ನೀವು ಫೇವರ್ದಾಗ ಬರಾಕತ್ತಾವಿಲ್ಲೋ ಅಂತ ವಿಚಾರ ಮಾಡಿರಿ. ಫೇವರ್ದಾಗ ಬರಾಕತ್ತಿದ್ರೆ ಇದರರ್ಥ ಸಂಬಡಿ ಈಸ್ ಹೆಲ್ಪಿಂಗ್ ಯು, ನೇಚರ್ ಈಸ್ ಹೆಲ್ಪಿಂಗ್ ಯು. ಹಿಂಗೆ ಅರ್ಥ ಮಾಡ್ಕೋಬೇಕು. ಅಯ್ಯೋ, ನಮ್ಮ ಜೀವನದಲ್ಲಿ ಏನು ಆಗ್ತಾನೆ ಇಲ್ಲಲ್ಲ. ಎಲ್ಲರ ಜೀವನದೊಳಗೂ ಮೂಮೆಂಟ್ ಎದೇ ಇರ್ತೈತಿ, ಏನಾರ ಆಗೇ ಆಗ್ತಿರ್ತೈತಿ. ನಾವು ಲಕ್ಷ್ಯ ಕೊಡ್ತಿರೋದಿಲ್ಲ ಅಷ್ಟೇ ಅದ್ರ ಸಲುವಾಗಿ. ಅದಕ್ಕೆ ನೀವು ಲಕ್ಷ್ಯ ಕೊಡ್ರಿ ಅದ್ರ ಸಲುವಾಗಿ. ಒಂದು ನಿಮಿಷ. ಇದಕ್ಕಾಗಿ ಏನು ತಯಾರಿ ಮಾಡಬೇಕು, ತಾವು ಯಾವ ವಿಷಯಗಳನ್ನು ತಾವು ಮತ್ತು ಬಿಡಬೇಕಾಗ್ತತಿ ಅಂತ, ಬಿಡಬೇಕು ಅಥವಾ ಹಿಡ್ಕೊಳ್ಬೇಕು, ಇದ್ರ ಮೇಲೆ ಕೆಲಸ ಮಾಡಬೇಕು. ವಿಲ್ ಸಿ ದಟ್. ನಾನು 3 ಡೆಕ್ ತೊಗೊಂಡೇನಿ. ಎಸ್, ಅ ಟೈಮ್ ಫಾರ್ ಗ್ರೋತ್ ಆ್ಯಂಡ್ ರಿನ್ಯೂವಲ್ ವೇರ್ ಯುವರ್ ಐಡಿಯಾಸ್ ಆ್ಯಂಡ್ ಪ್ಲಾನ್ಸ್ ಬ್ಲಾಸಮ್ into full potential. Growth, renewal and blossoming. See, growth is coming in your life. ಇದಕ್ಕೆ ನಿಮ್ಮ ಹಿರಿಯರನ್ನು ಹೆಲ್ಪ್ ಮಾಡಕತ್ತಾರ, ನೇಚರ್ ಹೆಲ್ಪ್ ಮಾಡಕತ್ತೈತಿ. ನೀವು ಹೆಂಗಂತಂದ್ರೆ ನೀವು ಒಂದು ಸ್ವಲ್ಪ ಆರಾಮಾಗೆ ಕುಂತು ವಿಚಾರ ಮಾಡಬೇಕು, ಏನು ಆಸ್ಪಾಸ್ ನಡೆದೈತಿ ಇಲ್ಲ ಅಂತಂದು ಹೇಳಿ. ನೋಡಿರಿ, ಎಷ್ಟೋ ಸರ್ತಿ ಹೆಂಗಾಗಿರ್ತೈತಿ ಅಂತಂದ್ರೆ, ವಿಲ್ ಟೇಕ್ ಅನದರ್ ಕಾರ್ಡ್ ಆ್ಯಂಡ್ ವಿಲ್ ಟಾಕ್. ವೇಟ್. ಫಸ್ಟ್ ಕ್ವಾರ್ಟರ್ ಮೂನ್. ಫೇಸ್ ಚಾಲೆಂಜಸ್, ಮೇಕ್ ಡಿಸಿಷನ್ಸ್ ಆ್ಯಂಡ್ ಫೈಂಡ್ ದ ಪಾತ್ ಫಾರ್ವರ್ಡ್
ಥ್ರೂ ಕಾನ್ಫ್ಲಿಕ್ಟ್ಸ್ ಚಾಲೆಂಜ್ ಡಿಸಿಷನ್ಸ್ ಆ್ಯಕ್ಷನ್ಸ್ ಓವರ್ಕಮಿಂಗ್ ಆಬ್ಸ್ಟಕಲ್ಸ್. ನೀವು ಇದನ್ನು ಮಾಡಲೇಬೇಕು ಯಾವುದೇ ಇದಕ್ಕೂ. ಈಗ ಹೆಂಗಂತಂದ್ರೆ ಕಾರ್ಡ್ಸ್ ಏನು ಹೇಳ್ತಾವೆ ಅಂತಂತಂದ್ರೆ ನಾವೀಗ ಯಾವ ಸಿಚುವೇಶನ್ದಾಗ ಅದಾವಲ್ಲ ಅದ್ರ ಬದಲಾಗಿ ಹೇಳ್ತಿರ್ತಾವೆ, ಸೂಕ್ಷ್ಮಗೆ ಹೇಳ್ತಿರ್ತಾವೆ. ಟ್ಯಾರೋ ಕಾರ್ಡ್ ಅಂತಂತಂದ್ರೆ ಸೂಕ್ಷ್ಮಗೆ ನಿಮ್ಗೊಂದು ಮೆಸೇಜ್ ಸಿಗ್ತಿರ್ತೈತಿ, ಅದ್ರ ಮೇಲೆ ನೀವು ಕೆಲಸ ಮಾಡ್ಬೇಕು. ಈಗ ಎಷ್ಟೋ ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ, ಎಷ್ಟೋ ಸರ್ತಿ ಅನ್ನೋಕ್ಕಿಂತಲೂ ನಾನು ನಮ್ಮ ಮನೆಯಾಗಿಂದ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ಫಾದರ್ ಏನಾದರೂ ಡಿಸೈಡ್ ಮಾಡಕ್ಕೆ ಕುಂತರು ಅಂತ ತಿಳ್ಕೊರೋರು ಮೊದಲೆಲ್ಲ ಹಳಿದು ಹೇಳ್ತಿರ್ತಾರೆ. ನನಗೂ ತಲೆಗೆ ದೊಡ್ಡ ಬ್ಯಾನಿ ಬಂದಂಗೆ ಆಗ್ಬಿಡ್ತೈತಿ. ಅದನ್ನು ಎಷ್ಟೋ ಸಾವಿರಾರು ಸರ್ತಿ ಕೇಳ್ತಿ, ಮತ್ತೇನು ಕೇಳೋದು ಮೀನ್ಸ್ ಹೀ ಶೋಸ್ ಮೋರ್ ಇಂಟ್ರೆಸ್ಟ್ ಇನ್ ಟಾಕಿಂಗ್ ಪ್ರಾಬ್ಲಮ್ಸ್. ಬರೀ ಸಮಸ್ಯೆನೂ ಮಾತಾಡೋದು. ನಾ ಅದಕ್ಕೆ ನಮ್ಮ ಅಪ್ಪ ಹೇಳ್ತೇನೆ, ನೀ ಯಾವಾಗ ಸೊಲ್ಯೂಷನ್ ಬದಲಾಗಿ ಮಾತಾಡ್ತಿಲ್ಲ ಆವಾಗ ನಾನು ಕರಿ ಅಂತಂದೇಳಿ ಅಲ್ಲಿ ಎದ್ದು ಬಂದುಬಿಡ್ತೇನೆ. ನನಗೀಗ 40 ವರ್ಷದ ಹಿಂಗೆ ಆತ್ರಿ, ನಾ 60 ವರ್ಷದ ಹಿಂಗೆ ವಾಟ್ ಇಸ್ ದ ಯೂಸ್ ಆಫ್ ಇಟ್? ಸಮಸ್ಯೆಗಳನ್ನು ನಾನು 4 ತಾಸು ಮಾತಾಡೋದಿತ್ತಂದ್ರೆ ನಾ ಕುಂಡ್ರಾಕ ಹೋಗಂಗಿಲ್ಲ. ಅಲ್ಲ ಹಂಗೆ ಇಲ್ಲಿ ಹೆಂಗಿರ್ತೈತಿ ಅಂತಂದ್ರೆ, ನೀವು ನಿಮ್ಮ ಸಮಸ್ಯೆ ಬದಲಾಗಿ ವಿಚಾರ ಮಾಡಬೇಡ್ರಿ, ಎಲ್ಲೆಲ್ಲಿ ನಿಮ್ಮ ಸಲುವಾಗಿ ದೇವರು ಡೋರ್ ಓಪನ್ ಮಾಡಕತ್ತಾನ ಅಂತಂದು ಹೇಳಿ ನೋಡ್ಕೊರಿ. ನಮಗೆ ಗೊತ್ತಿರಂಗಿಲ್ಲ. ಒಬ್ಬೊಬ್ರು ಸಣ್ಣ ವಿಷಯ ನಮ್ಮ ಆಸ್ಪಾಸ್ ನಡೀತಿರ್ತಾವೆ. ನಮಗೆ ಹಮೇ ಛೂಕರ್ ಚಲೆ ಜಾತೆ ಏನಂತ ನಮಗೆ ಅಗದಿ ಇಷ್ಟು ಸಾವಕಾಶ ಹಂಗೆ ಮುಟ್ಟು ಹೋಗ್ತಲ್ಲ, ನಮಗೆ ಅದ್ರ ಬದಲಾಗಿ ಅನುಭವನೂ ಬರಂಗಿಲ್ಲ ನಮ್ಮ ಸ್ಕಿನ್ನಿಗೆ. ಆ ಥರ ಏನಂತಾರೆ ಅಪಾರ್ಚುನಿಟೀಸ್ ಜಾರಿ ಹೋಗ್ತಿರ್ತಾವೆ. ಎಲ್ಲಿ ಡೋರ್ಸ್ ಓಪನ್ ಆಗಾಕತ್ತಾವ ನೋಡ್ರಿ, ಎಲ್ಲಿ ಅಪಾರ್ಚುನಿಟೀಸ್ ಸಿಗಾಕತ್ತಾವ ನೋಡ್ರಿ. ಏನಾದರೂ ನಿಮಗೊಂದು ಒಳ್ಳೆ ಸಿಗ್ತದೆ ಈಗ ಸದ್ಯ. ಇಸಿಲಿಯೇ ನಾ ವಕ್ತ್ ಪೇ ಭರೋಸಾ ಕರೋ. ಇದು ನಿಮ್ಮ ಕುಲದೇವತೆಯಿಂದ ನಿಮಗೆ ಬಂದಂಥ ಸಂದೇಶ. ನಿಮ್ಮಲ್ಲಿ ಹಳೀದೇನು ಪ್ರಾಬ್ಲಮ್ ಇತ್ತಲ್ಲ ಅದೀಗ ಸದ್ಯ ವ್ಯಾನಿಷ್ ಆಗಾಕತ್ತೈತೆ, ಅದು ಮುಗಿಯಾಕತ್ತೈತೆ ಅದನ್ನು. ಆದ್ರೆ ನೀವು ಅದಕ್ಕೂ ಕೋಆಪ್ರೇಟ್ ಮಾಡಬೇಕು. ಅದು ಬರೀ ಇದು ಕುಲದೇವ್ರ ಕೆಲಸ ಅಷ್ಟೇ ಅಲ್ಲ, ಅದಕ್ಕೆ ನೀವು ಕೋಆಪ್ರೇಟ್ ಮಾಡಿದಾಗನೇ ಅದು ಫ್ರೂಟ್ಫುಲ್ ಆಗೋದು. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.